Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಅಷ್ಟೇ ನಿಮ್ಮ ಪಾರ್ಟ್ನರ್, ನಿಮ್ಮ ಲವ್ ಸಿಚುವೇಶನ್, ನಿಮ್ಮ ಎನರ್ಜಿ ಎಲ್ಲ ಹೇಗಿದೆ ಅಂತ ನೋಡೋಣ. ಸೊ ಸದ್ಯಕ್ಕೆ ಕಾಯ್ತಾ ಇದ್ದಾರೆ ಅವ್ರ ಮೇಲೆ ನಿಮ್ಮ ಪ್ರೀತಿ ಇನ್ನ ಹೆಚ್ಚಾಗೋದಕ್ಕೆ, ಅಥವಾ ಸಮಥಿಂಗ್ ಏನೋ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಬರ್ಲಿ ಅನ್ನುವಂಥ ಕಾರಣಕ್ಕೆ ನೀವು ಮತ್ತೆ ಅವ್ರನ್ನ ವೇಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ವರ್ಕ್ ಲೈಫ್ ಅಲ್ಲಿ ಅವರು ಬ್ಯುಸಿ ಇದ್ದಾರೆ, ನೀವು ಕೂಡ ಬ್ಯುಸಿ ಇದ್ದೀರಾ. ಇದು ಪ್ಯೂರ್ಲಿ ಸಿಂಗಲ್ಸ್ ಯಾರಿದ್ದೀರಾ, ಅಥವಾ ಸಿಂಗಲ್ ಪೇರೆಂಟ್ ಕೂಡ ಇರಬಹುದು, ಅಥವಾ ಬ್ರೇಕಪ್ ಅಲ್ಲಿ ಇರಬಹುದು. ಈ ತರದ ಎನರ್ಜಿ ಏನಿಲ್ಲ, ಯಾರು ಬೇಕಾದ್ರೂ ಇದನ್ನ ನೋಡಬಹುದು. ಆ ತರದ ಎನರ್ಜಿಲಿ ಇರುವಂತದ್ದು. ಸೊ ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಲೈಫ್ ಹೇಗಿದೆ ಅಂದ್ರೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ, ಫೈನಾನ್ಷಿಯಲ್ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಡ್ತಿದ್ದೀರಾ. ಸೊ ನಿಮ್ಮನ್ನ ನೀವು ನಿಮ್ಮ ದುಡ್ಡಿನ ವಿಚಾರಕ್ಕೆ ಮತ್ತೆ ಪಾರ್ಟ್ನರ್ ಇಲ್ದಿರಾನೆ ನಾನು ಸಿಂಗಲ್ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತೀನಿ ಅಂತ ನಿಮ್ಮನ್ನ ನೀವು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಿದ್ದೀರಾ. ಅಂಥದ್ರ ಅಗತ್ಯ ಏನಿಲ್ಲ. ಸೊ ಸರಿಯಾದ ರೀತಿಲೇನೆ ನೀವು ನಿಮ್ಮ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಬಹುದು. ಆ ಥರದ ಚಾನ್ಸಸ್ ತುಂಬಾ ಇದೆ ಅನ್ನುವಂಥದ್ದು ಇದೆ. ಒಂದು ಹೊಸ ರಿಲೇಶನ್ಶಿಪ್ ಬರಬಹುದು, ಅಥವಾ ಒಂದು ಹೊಸ ಲವ್ ಬಿಗಿನಿಂಗ್ ಬರಬಹುದು. ನೀವಿಬ್ರು ಸಪರೇಷನ್ ಅಲ್ಲಿ ಇದ್ರೆ ಮತ್ತೆ ರಿಯೂನಿಯನ್ ಆಗೋ ಚಾನ್ಸಸ್ ಇದೆ, ಅಥವಾ ಇಬ್ರು ಮ್ಯಾರೇಜಿಗೆ ರೆಡಿ ಇಲ್ಲ ಅಂದ್ರೆ ಮ್ಯಾರೇಜಿಗೆ ರೆಡಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅಥವಾ ನಂಗೆ ಈ ಪಾರ್ಟ್ನರ್ ಬೇಡ ಅಂತ ನೀವೇನಾದ್ರೂ ಕೈ ಬಿಟ್ಟಿದ್ದಾದ್ರೆ ಖಂಡಿತವಾಗ್ಲೂ ಹೊಸ ಪಾರ್ಟ್ನರ್ ನಿಮ್ ಲೈಫಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿಲ್ಲ, ನಾವಿಬ್ರು ಅನ್ಕೊಂಡಂಗ್ ಆಗ್ತಾ ಇಲ್ಲ ಅಂದ್ರೆ ಸೊ ಇಬ್ರು ಕುತ್ಕೊಂಡು ಮಾತಾಡಿ ಒಂದಷ್ಟು ವಿಚಾರಗಳನ್ನ ಸರಿಪಡಿಸ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಒಂದು ಹೊಸ ರೀತಿಲಿ ಮಾಡ್ರನ್ ರೀತಿಲಿ ನಿಮ್ಮ ಸಮಸ್ಯೆಗಳನ್ನ ಹೀಲ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಆಲೋಚನೆಗಳಿರ್ಬಹುದು, ಅಥವಾ ನಿಮ್ಮ ಕರೆಂಟ್ ಎನರ್ಜಿ ಟೆಕ್ನಾಲಜಿ ಬಗ್ಗೆ ಆಗಿರ್ಬಹುದು, ಅಥವಾ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬಹುದು, ಅಥವಾ ಸದ್ಯದ ಪರಿಸ್ಥಿತಿಲಿ ಜಗತ್ತು ಹೇಗ್ ಸಾಗ್ತಾ ಇದೆ ಹಾಗೆ ನಿಮ್ಮ ಒಂದು ವೈವಾಹಿಕ ಜೀವನ ಅಥವಾ ಲವ್ ಲೈಫ್ ನ ಬ್ಯಾಲೆನ್ಸ್ ಮಾಡಕ್ ಆಗ್ದಿರಾ ಒದ್ದಾಡ್ತಿದ್ದೀರಾ. ಸೊ ಹಾಗಾಗಿ ಸರಿಯಾದ ರೀತಿಲಿ ನೀವು ಬದಲಾವಣೆಯನ್ನ ಮಾಡ್ಕೊಂಡಿದ್ದಾದ್ರೆ, ಇಬ್ರು ಕೂತು ನಿರ್ಧಾರನ ತಗೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಡನ್ ಚೇಂಜ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಒಂದು ಎನರ್ಜಿ ಫ್ಲೋ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಇರುವಂಥವ್ರು, ನೆಗೆಟಿವ್ ಪೀಪಲ್ ಜನಗಳು ಕೂಡ ನಿಮ್ಗೆ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಾ ಇರಬಹುದು, ಅಥವಾ ನಿಮ್ಮನ್ನ ಪಡ್ಕೊಳ್ಳುವಂತ ಉದ್ದೇಶ ಪ್ರಯತ್ನನ ಪಡ್ತಾ ಇರಬಹುದು. ಕೆಲವರು ಸಿಂಹರಾಶಿಯವರು, ಕೆಲವರು ಮೇಷ ಅಥವಾ ವೃಷಭ ರಾಶಿಯವರು, ಅಥವಾ ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನನ ಪಡ್ತಾ ಇರಬಹುದು, ಅಥವಾ ನಿಮ್ಮ ಜೀವನಕ್ಕೆ ಬರ್ಬೇಕಾಗಿರೋರು ಬರಬಾರ್ದು, ನೀವು ಎಚ್ಚರಗೊಳ್ಳಬಾರ್ದು, ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಹೊಸ ಫ್ರೆಂಡ್ಶಿಪ್ ಆಗ್ಲಿ ಅಥವಾ ರಿಲೇಶನ್ಶಿಪ್ ಆಗ್ಲಿ ಬರಬಾರ್ದು ಅಂತ ತಡಿತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮ ಲವ್ ಲೈಫ್ ಅಲ್ಲಿ ಒಂದಷ್ಟು ಹಾರ್ಡ್ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಕಠಿಣವಾದಂತ ಸಮಯ ನಿಮ್ ಜೀವನದಲ್ಲಿ ಯಾವಾಗ್ಲೂ ಹೀಗೆ ಇರ್ಲಿ ಅನ್ನುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ಕೇಳೋದಾದ್ರೆ, ಸೊ ಖಂಡಿತವಾಗ್ಲಿ ಅವರು ಲೈಫ್ ಲಾಂಗ್ ನೀವು ಈವನ್ ಏಜ್ ಆಗಿ ನೀವು ಲಾಸ್ಟ್ ಸ್ಟೇಜಿಗೆ ಹೋದ್ರು ಕೂಡ, ನಿಮ್ಮ ಲೈಫಿನ ಲಾಸ್ಟ್ ಸ್ಟೇಜಿಗೆ ಹೋದ್ರು ಕೂಡ ಸೊ ಅವರು ನಿಮ್ಮನ್ನ ಬಿಟ್ಕೊಡ್ಬಾರ್ದು ಅನ್ನುವಂತ ರೀತಿಲಿ ಇದ್ದಾರೆ. ಜೊತೆಗೆ ಅವ್ರು ಯಾಕೆ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದಾರೆ ಇದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ದಿರೋ ಹಾಗೆ ಗೋಪ್ಯತೆನ ಕಾಯ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದನ್ನ ಹೊಡೆದು ಇನ್ನೊಂದು, ಇನ್ನೊಂದನ್ನ ಹೊಡೆದು ಮತ್ತೊಂದು, ಈ ರೀತಿಲಿ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಗೋಸ್ಕರ ಕಾದಾಟನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋ ಮ್ಯಾಟರ್ ನೀವು ಮೇಲಾ ಫಿಮೇಲಾ ಈ ತರ ಏನು ಇಲ್ಲ ಇಲ್ಲಿ. ಸೊ ಇಬ್ರು ಪರ್ಸನ್ ಇದ್ದಾರೆ, ಇಬ್ರು ಪರ್ಸನ್ ಕೂಡ ನಿಮ್ಗೋಸ್ಕರ ಒಬ್ರನ್ನೊಬ್ರು ಬಿಟ್ಕೊಡೋದಕ್ಕೆ ತಯಾರಿಲ್ದಿರ ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡ್ಸಿದ್ದಾರೆ ಅನ್ನುವಂಥದ್ದು ಇದೆ.
ಕೆಲವಂತೂ ಇಲ್ಲಿ ಪಾಸ್ಟ್ ಲೈಫಿನ ಎನರ್ಜಿ ಬರ್ತಾ ಇದೆ. ಪಾಸ್ಟ್ ಲೈಫಿಂದನೂ ಅವ್ರು ನಿಮ್ಮನ್ನ ಬಿಟ್ಕೊಟ್ಟಿಲ್ಲ. ಈ ಲೈಫಲ್ಲೂ ಬಿಟ್ಕೊಟ್ಟಿಲ್ಲ. ಸ್ಟಿಲ್ ಮೋಸ್ಟ್ ಬ್ಯಾಚುಲರ್ ಆಗಿ ಇದ್ದೀರಾ ನೀವು. ಮುಂದಕ್ಕೂ ಕೂಡ ಹಾಗೆ ಇರ್ಬೇಕು. ಎನರ್ಜಿ ವೈಸ್ ಅವ್ರು ನಿಮ್ಮನ್ನ ಎಂಜಾಯ್ ಮಾಡ್ತಾ ಇರ್ಬೇಕು ಅನ್ನುವಂಥ ಮೂಡಲ್ಲೇ ಇದ್ದಾರೆ. ಬಟ್ ನಿಮ್ಮ ಪವರನ್ನ ಅವರು ನಿಮ್ಮಿಂದ ಕಿತ್ಕೊಂಡು ಬರೀ ನೆಗೆಟಿವ್ ಎನರ್ಜಿನ ಅಥವಾ ಎಂಟಿಟಿನ ನಿಮ್ಮ ಲೈಫಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಇದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗಳಲ್ಲಿ ನಿಮ್ಮ ಎನರ್ಜಿ ಹೈ ಆಗುವಂಥದ್ದು, ನಿಮ್ಮ ಪರ್ಸನಲ್ ಕಾಮದ ಒಂದಷ್ಟು ಆಸಕ್ತಿಗಳು ಹೆಚ್ಚಾಗುವಂಥದ್ದು ಅಥವಾ ವಿಚಿತ್ರವಾದಂಥ ಎನರ್ಜಿನ ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಫೀಲ್ ಮಾಡುವಂಥದ್ದು ಇಲ್ಲಿ ಇದೆ. ಸೊ ಸ್ವಲ್ಪ ಎಚ್ಚರಿಕೆ ವಹಿಸಿ ಇದರಿಂದ ಹೊರಗೆ ಬಂದ್ರೆ ಬೆಟರ್ ಇದೆ. ಕೆಲವು ಊಟ ತಿಂಡಿಗಳಲ್ಲಿ ಪ್ರಯೋಗದ ವಸ್ತುಗಳನ್ನ ಅಥವಾ ಪ್ರಯೋಗದ ಒಂದಷ್ಟು ಹಾಕಿ ಕೊಡ್ತಿರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಒಟ್ನಲ್ಲಿ ನಿಮ್ಮಿಂದ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮಿಂದ ಅವರಿಗೆ ಖುಷಿ ಸಿಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇದೆ, ಸಾಕಷ್ಟು ಕ್ಲಾರಿಟಿ ಸಿಗ್ತಾ ಇದೆ, ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಭ್ರಮೆನ ಹುಟ್ಟಿಸ್ತಾ ಇದ್ದಾರೆ. ಬಟ್ ಅವರು ತುಂಬಾ ಕಾನ್ಶಿಯಸ್ ಆಗಿ ಇದ್ದಾರೆ. ನಿಮ್ಮ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡಿ ನಿಮ್ಮ ಮೈಂಡ್ ಅನ್ನ ಅವರು ಶಾಂತವಾಗಿಡೋದಕ್ಕೆ ಪ್ರಯತ್ನ ಪಟ್ಟು ಅವ್ರ ಮೈಂಡ್ ಅನ್ನ ಅವರು ಡಿಸ್ಟರ್ಬ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬ್ಯೂಟಿನ ಅವರು ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ತಯಾರಿಲ್ದಿರುವಂಥ ಕಾರಣ ಕೂಡ ಅದು ಆಗಿದೆ. ಸದ್ಯಕ್ಕೆ ಒಂದಷ್ಟು ಪಾಸ್ಟ್ ಲವ್ ಎಕ್ಸ್ಪೀರಿಯನ್ಸ್ ನಿಮ್ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮೇ ಬಿ ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಅವರು ಕೂಡ ಇಂಪಾರ್ಟೆಂಟ್ ಆಗಿರಬಹುದು. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸೊ ಹಗಲ್ಗನ್ಸು ಕಾಣ್ದಿರ ಟೈಮನ್ನ ವೇಸ್ಟ್ ಮಾಡಬೇಡಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಒಂದು ನಿರ್ಧಾರನ ನಿಮ್ಮ ಪ್ರೇಮ ಜೀವನದ ಬಗ್ಗೆ ತಗೊಳ್ಳಿ. ಒಂದು ಫೈನಲ್ ಕಾರ್ಡ್ ನೋಡುವ. ಎಸ್, ಸೀಕಿಂಗ್ ಬ್ಯಾಲೆನ್ಸ್ ಇನ್ ರಿಲೇಶನ್ಶಿಪ್, ಕಾರ್ಮಿಕ್ ಲವ್ ಎನ್ಕೌಂಟರ್ಸ್ ಅಂತ ಇದೆ. ಸೊ ಕಾರ್ಮಿಕ್ ಲವ್ ರಿಲೇಶನ್ಶಿಪ್ ಇದೆ. ಸೊ ಹಾಗಾಗಿ ಅವ್ರ ಥರನೇ ನಿಮ್ಮನ್ನ ತಯಾರು ಮಾಡೋದಕ್ಕೆ ಅವರು ಪ್ರಯತ್ನನ ಪಡ್ತಿದ್ದಾರೆ ಸುಮಾರು ವರ್ಷಗಳಿಂದ. ಸೊ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದನ್ನ ಹೋಗ್ಲಿಕ್ಕೆ ಬಿಡಿ. ಹೊಸ ದೃಷ್ಟಿಕೋನದಿಂದ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. 12, 42, 24, 2, 4, 11 ಮತ್ತೆ 10 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಕೇರ್ಫುಲ್ ಆಗಿ ಇರಿ ಅಂತ ಹೇಳಬಲ್ಲೆ. ಬಟ್ ನಿಮ್ಮ ಲವಿಂಗ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ನೆಗೆಟಿವಿಟಿ ಮಾಡಿ ನಿಮ್ಮನ್ನ ಇಟ್ಕೊಂಡಿರೋರು ಬೇಕಾ ಅಥವಾ ಬೇರೆ ದೃಷ್ಟಿಕೋನದಲ್ಲಿ ನಿಮ್ಮನ್ನ ನಿಜವಾದ ಅರ್ಥದಲ್ಲಿ ಇಷ್ಟಪಡೋರು ಬೇಕಾ? ಈ ಒಂದು ಅರ್ಥನ ನೀವು ಅರ್ಥ ಮಾಡ್ಕೊಳಕ್ ಆಗ್ದಿರಾ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು, ಅಥವಾ ಅರ್ಥ ಮಾಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಲಿ ನೀವೇನಾದ್ರೂ ಇದ್ರೆ ಸೊ ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಈ ಒಂದು ಸೈಕಲ್ ಏನಿದೆ, ಲೈಫ್ ಸೈಕಲ್, ಇದು ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಇಂಟ್ರೆಸ್ಟಿಂಗ್ ನಂಗೆ ಅನ್ನಿಸ್ತಾ ಇರೋದು, ಈ ಲೈಫಲ್ಲಿ ಯಾರು ಮೇಲ್ ಪರ್ಸನ್ ನಿಮ್ಮನ್ನ ಒಂದ್ ರೀತಿಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಪಾಸ್ಟ್ ಲೈಫಲ್ಲಿ ಅವರು ಫೀಮೇಲ್ ಪರ್ಸನ್ ಆಗಿದ್ರು, ನೀವು ಮೇಲ್ ಪರ್ಸನ್ ಆಗಿದ್ರಿ. ಈ ಲೈಫಲ್ಲಿ ನೀವು ಫೀಮೇಲ್ ಆಗಿದ್ದೀರಾ. ಸೊ ಉಲ್ಟಾ ಎನರ್ಜಿಲಿ ಇದ್ದಾರೆ. ಸೊ ಅದೇ ಎನರ್ಜಿನ ಅವ್ರು ಇಲ್ಲಿ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಸ್ಪೆಷಲಿ ಹುಷಾರಾಗಿರಿ. ಯಾರಾದ್ರೂ ಲಿಪ್ ಟು ಲಿಪ್ ಇದ್ ಮಾಡೋದಿದ್ರೆ ಸೊ ಅವಾಯ್ಡ್ ಮಾಡ್ಕೊಳ್ಳಿ. ಅದರಿಂದ ಜಾಸ್ತಿ ನಿಮ್ಮ ಎನರ್ಜಿನ ತಗೊಳ್ತಿದ್ದಾರೆ. ಓನ್ಲಿ ಫಾರ್ ಸಿಂಗಲ್ಸ್ ಇದು. ಈ ಒಂದು ಸಿಚುವೇಶನ್ ಅವಾಯ್ಡ್ ಮಾಡಿ ಅನ್ನುವಂಥದ್ದು. ನಿಮ್ಮ ಎನರ್ಜಿನ ಟ್ರ್ಯಾಕ್ ಮಾಡ್ತಿದ್ದಾರೆ. ನಂಗೆ ಗೊತ್ತಿಲ್ಲ, ಇನ್ನ ಡೆಪ್ತ್ ಅಲ್ಲಿ ಇದು ಮೆಸೇಜಸ್ ಇದೆ. ಬಟ್ ಅದು ನನ್ನ ಮರ್ಯಾದೆ ಮೀರಿದಂತ ಕೆಲವು ಪದ ಬಳಕೆ ಇರೋದ್ರಿಂದ ನಾನು ಅದನ್ನ ಹೇಳಲಿಕ್ಕೆ ಎಲ್ಲಿ ಆಗೋದಿಲ್ಲ. ಸೊ ನಿಮ್ಮ ಎಚ್ಚರಿಕೆ ಜೊತೆ ನಿಮ್ಮ ಪ್ರೇಮ ಜೀವನನ ಸರಿಯಾಗಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಡಿವೈನ್ ಲವ್ ಬೇಕಾ ಅಥವಾ ಕಾರ್ಮಿಕ್ ಲವ್ ಬೇಕಾ ಅಥವಾ ಜಸ್ಟ್ ಒಂದು ಅಟ್ರಾಕ್ಷನ್ ಅಥವಾ ಒಂದು ಅಂದ್ರೆ ಸೇಫ್ಟಿ ಬಗ್ಗೆ ಇರುವಂತ ಲವ್ ಬೇಕಾ, ನೀವು ಡಿಸೈಡ್ ಮಾಡಿ ನಿರ್ಧಾರನ ತಗೊಳ್ಳಿ. ಬಟ್ ಬಿ ಕೇರ್ಫುಲ್ ಇಂಥ ಲವ್ ಅಥವಾ ಇಂಥ ಲವ್ ಇಂದ ಎಚ್ಚರಿಕೆನ ವಹಿಸಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ
Kamalakshi. Take care. The Shrivak Devi Tarot channel is so glad to see you again. Thank you for watching our tarot card readings today.